ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಛೇ, ಯಾಕೆ ಹೀಗಾಗ್ತಾ ಇದೆ? ಪಾಪ ದುರ್ಗಾ ತುಂಬ ಭಯ ಪಟ್ಕೊಂಡಿದ್ದಾಳೆ. ನಾನು ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದ ದುರ್ಗಂಗೆ ಇವಾಗ ಕಷ್ಟ ಬಂದಿದೆ. ಈ ಟೈಮಲ್ಲಿ ನಾನು ಅವಳ ಜೊತೆ ಇರಬೇಕು. ಆದರೆ ಆ ಇನ್ಸ್ಪೆಕ್ಟರ್ ನಾನು ಇಲ್ಲಿರ್ತೀನಿ ಅಂದ್ರೂ ಬಿಡ್ತಾ ಇಲ್ವಲ್ಲ, ಏನು ಮಾಡೋದೀಗ? ಇಲ್ಲಿ ಯಾರು ತಪ್ಪು ಮಾಡ್ತಾರೋ, ಯಾರು ಅಪರಾಧ ಮಾಡ್ತಾರೋ ಅಂಥವ್ರು ಮಾತ್ರ ಇರಬೇಕಾಗತ್ತೆ. ಸರ್, ಏನೇ ಸರ್? ನನ್ನ ಕೇಳಿಸ್ತು, ನಿನಗೆ ಕೇಳಿಸಿಲ್ವೇನಾ? ಏನು ಆಚೆ ಆಯ್ತು, ಬಾರಿ ನೋಡೋಣ. ಐ ಆಮ್ ಸಾರಿ. ಇಷ್ಟೇನ ಇನ್ನೂ ಯಾರು ಇದಾರ? ಏನ್ ಸನ್ಮಾನ ಮಾಡ್ತಾ ಇದೇನ್ರಿ? ಕರ್ಕೊಂಡು ನಡೀರಿ. ಬಾಸು, ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಏನು ಮಾಡಲಿ ದುರ್ಗಾ, ನನ್ನ ಕಾರು ಒಂಥರ ನಿನ್ನ ಥರನೇ, ಹೇಳಿದ ಮಾತೇ ಕೇಳಲ್ಲ, ಅಡ್ವರ್ಟೈಸ್ವರಿ ಥರ. ಅದಾಗದೆ ಪೊಲೀಸ್ ಗಾಡಿಗೆ ಹೋಗಿ ಹೊಡಿತು. ನಾನೇನು ಮಾಡಲಿ? ಬಾಸು, ತಮಾಷೆ ಮಾಡಬೇಡಿ. ಅಲ್ಲ, ನೀವು ಮಾಡಿದ ತಪ್ಪಲ್ವಾ ಬಾಸು? ನೀವು ಇಲ್ಲಿಗೆ ಬಂದ್ರೆ ಪುಟ್ ಮೇಡಮ್ ಮನೇಲಿ ಅಲ್ಲಿ ಒಬ್ಳೇ ಆಗಲ್ವಾ? ಇಷ್ಟೆಲ್ಲ ಮಾಡಕ್ಕಿಂತ ಮುಂಚೆ ಪುಟ್ ಮೇಡಮ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ನೀವು ಮಾಡಿದ ತಪ್ಪು ಬಾಸು. ಅಲ್ಲ ಬಾಸು, ಜೈಲೊಳಗೆ ಕೂತ್ಕೊಳ್ಳೋದು ಅಂತಂದ್ರೆ ಎಲ್ರು ಚಿತ್ರಹಿಂಸೆ ಅಂತ ಅನ್ಕೋತಾರೆ. ಆದ್ರೆ ನೀವ್ ನೋಡಿದ್ರೆ ನೀವೇ ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದೀರಲ್ಲ, ಏನ್ ಹೇಳಿ ನಿಮ್ಗೆ? ಬಾಸು, ಈ ಸಮಯದಲ್ಲೂ ನಗ್ತಾ ಇದ್ದೀರಲ್ಲ ನೀವು, ಏನಾಗಿದೆ ನಿಮ್ಗೆ? ದುರ್ಗಾ, ನನಗೆ ಈಗ ಸಮಾಧಾನ ಆಗ್ತಾ ಇದೆ. ನೀನು ಈ ಥರ ಕೋಪ ಮಾಡಿಕೊಂಡು ವಟ ಅಂತ ಬೈತಾ ಇದೆಯಲ್ಲ, ಇದು ನಾರ್ಮಲ್. ನೀನು ಭಯ ಪಡೋದು ಅಳೋದೆಲ್ಲ ನಾರ್ಮಲ್ ಅಲ್ಲ. ಇವಾಗ ನೀನು ನನಗೆ ಭಯಕ್ಕೆ ಶುರು ಮಾಡಿದೆಯಲ್ಲ, ಇವಾಗ ಕನ್ಫರ್ಮ್ ಆಯಿತು ನೀನು ನಾರ್ಮಲ್ ಆಗಿದೆಯಾ ಅಂತ. ಅದಕ್ಕೆ ಸಮಾಧಾನ ಆಯಿತು ಅಂತ ಹೇಳಿದೆ. ನಿಜ ಹೇಳೋದ್ರಾಗ ನೀನು ಈ ಭಯ ಪಡೋದು ಅಳೋದೆಲ್ಲ ಸೂಟೇ ಆಗಲ್ಲ. ನೀನು ಯಾವತ್ತೂ ವಟ ಅಂತ ಮಾತಾಡ್ಕೊಂಡು ಬೈಕೊಂಡಿದ್ರೇ ಚಂದ. ಬಾಸು, ಆದ್ರೆ ಪುಟ್ ಮೇಡಮ್ ಮನೇಲಿ ಒಬ್ಳೇ ಇರ್ತಾಳೆ, ಅವಳ ಬಗ್ಗೆ. ದುರ್ಗಾ, ಅವಾಗಿಂದ ಅದನ್ನೇ ಹೇಳ್ತಾ ಇದೆಯಲ್ಲ, ಹಿತ ನೋಡ್ಕೊಳ್ಳೋದಕ್ಕೆ ಮನೇಲಿ ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಶಾನ್ವಿ ಇದ್ದಾಳೆ, ತರುಣ್ ಇದ್ದಾನೆ. ಅದರಲ್ಲಿ ನಿನ್ಗೆ ಯಾರಿದ್ದಾರೆ ನೋಡು, ಎಷ್ಟು ಭಯ ಪಟ್ಕೊಂಡಿದ್ದೆ ಅಂತ. ನಾನೇನ್ ಭಯ ಪಟ್ಕೊಂಡಿಲ್ಲ ಬಾಸು. ಹೌದೌದು, ನೋಡಿದ್ರೇನೆ ಗೊತ್ತಾಗ್ತಿತ್ತಲ್ವ. ದುರ್ಗಾ, ಏನೋ ತಪ್ಪು ಮಾಡಿದ್ರೆ ಭಯ ಪಡೋದ್ರಲ್ಲಿ ಅರ್ಥ ಇದೆ. ಏನು ತಪ್ಪು ಮಾಡಿದೆ ನನಗೆ ಸಹಾಯ ಮಾಡಕ್ಕೆ ಬಂದು ನೀನು ಸಿಕ್ಕಾಕೊಂಡಿದ್ಯಾ ನೋಡು. ನೀನು ಭಯ ಪಡಬೇಡ, ನಾನು ಬಂದಿದ್ದೀನಲ್ವಾ, ನಾನು ಇಲ್ಲಿಂದ ನಿನ್ನ ವಾಪಸ್ ಕರ್ಕೊಂಡು ಹೋಗೇ ಬಂದಿರೋದು, ಕರ್ಕೊಂಡು ಹೋಗೇ ಹೋಗ್ತೀನಿ. ಅಯ್ಯೋ ಬಾಸು, ಹಾಗೆಲ್ಲ ಹೇಳ್ಬೇಡಿ. ನಾನು ಇನ್ನೂ ಅದು ಎಷ್ಟು ದಿನ ಇಲ್ಲೇ ಇರ್ಬೇಕಾಗುತ್ತೋ ಏನೋ. ಪರವಾಗಿಲ್ಲ. ದುರ್ಗಾ, ನಿನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಆ ಇನ್ಸ್ಪೆಕ್ಟರ್ ಬೇರೆ ಇಲ್ಲಿರ್ತೀನಿ ಅಂದರೂ ಬಿಡ್ತಾ ಇರಲಿಲ್ಲ. ಇನ್ನೇನು ಮಾಡಲಿ, ನಂಗೆ ಇದೊಂದೇ ಆಪ್ಷನ್ ಇದ್ದಿದ್ದು. ಅಂದ್ರೆ ಬಾಸು, ನೀನ್ ನನಗೋಸ್ಕರ ಅರೆಸ್ಟ್ ಆದ್ರಾ? ದುರ್ಗಾ, ನೀನು ಜೈಲಲ್ಲಿರೋದು ನನಗೋಸ್ಕರ. ಹೀಗಿರ್ಬೇಕಾದ್ರೆ ನಾನು ನಿನಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಹೇಳು? ಅದಕ್ಕೆ ಕಂಪ್ನಿ ಕೊಡೋಣ ಅಂತ ಇಲ್ಲಿಗೆ ಬಂದೆ.
ಇನ್ಸ್ಪೆಕ್ಟರ್, ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ್ದೀನಿ. ಈಗ ನಾನು ಶರತ್ ಅವ್ರನ್ನ ಕರ್ಕೊಂಡು ಹೋಗ್ಬೋದಲ್ವಾ? ಏನು ಕಮಿಷನರ್ ಹತ್ರ ಮಾತಾಡಿದ್ರ? ಅದು ಹೆಂಗಾಗತ್ತೆ? ಹೌದೌದು, ಅದೇಂಗಾಗುತ್ತೆ? ರೂಲ್ಸ್ ಅಂದರೆ ಜಯಸಿಂಹ, ಜಯಸಿಂಹ ಅಂದರೆ ರೂಲ್ಸು ಅಲ್ವಾ ಇನ್ಸ್ಪೆಕ್ಟರ್? ಸೂಪರ್ ರೀ, ಎಷ್ಟು ಬೇಗ ನನ್ನನ್ನು ಅರ್ಥ ಮಾಡ್ಕೊಂಬಿಟ್ರಿ. ಅವ್ರು ಹೇಳೋದು ಕರೆಕ್ಟ್ ಅಲ್ವಾ? ಅದು ಹೆಂಗಾಗುತ್ತೆ? ಮಾತಂದ್ರೆ ಮಾತು. ಅಲ್ಲ ಶರತ್, ಏನು ಹೇಳ್ತಾ ಇದ್ದೀರಾ ನೀವು? ನೀವೇನಂತ ಕ್ರೈಮ್ ಮಾಡಿಲ್ವಲ್ಲ? ಸಣ್ಣದಾದ್ರು ಅಷ್ಟೇ, ದೊಡ್ಡದಾದ್ರು ಅಷ್ಟೇ. ಕ್ರೈಮ್ ಅಂದ್ರೆ ಕ್ರೈಮ್ ಅಷ್ಟೇ. ಹೌದೌದು. ದುರ್ಗಾ, ಅದೇನೋ ಇದೆಯಲ್ಲ ಗಾದೆ, ಅಡಿಕೆ ಕದ್ರು. ಬಾಸು, ಅಡಿಕೆ ಕದ್ರು ಕಳ್ಳನೆ, ಆನೆ ಕದ್ರು ಕಳ್ಳನೆ, ಬಾಳೆಕಾಯಿ ಕದ್ರು ಕಳ್ಳನೆ, ಬದನೆಕಾಯಿ ಕದ್ರು ಕಳ್ಳನೆ. ಪರ್ಫೆಕ್ಟ್. ಇನ್ಸ್ಪೆಕ್ಟರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಹೈ ಪ್ರೊಫೈಲ್ ಕೇಸು. ಹೈ ಪ್ರೊಫೈಲ್ ಆಗ್ಲಿ ಏನೇ ಆಗ್ಲಿ, ಈ ಜಯಸಿಂಹನ ಹತ್ರ ಇನ್ಫ್ಲೂಯೆನ್ಸ್ ಎಲ್ಲ ನಡೆಯಲ್ಲ. ನೀವ್ ಯಾರ ಹತ್ರ ಹೋಗಿ ಬಂದ್ರು ಅಷ್ಟೇ. ಕರೆಕ್ಟ್ ಸರ್. ಪೊಲೀಸ್ ಅಂತ ನೋಡಿ ನಿಮ್ಮ ಥರ ಇರಬೇಕು. ಶರತ್, ನಿಮ್ಮನ್ನ ಬಿಡಿಸ್ಕೊಂಬನ್ನಿ ಅಂತ ನಿಮ್ಮ ಮನೆಯವರೆಲ್ಲ ನನಗೆ ಟಾಸ್ಕ್ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಹೀಗೆ ಮಾತಾಡ್ತಾ ಇದ್ದೀರಲ್ಲ. ಸರ್ ದಯವಿಟ್ಟು ಕ್ಷಮಿಸಿ. ದುರ್ಗಂಗೆ ಬೇಲ್ ಸಿಕ್ಕಿದ್ರೆ ನಾನು ಬರ್ತೀನಿ, ಅವಳಿಗೆ ಬೇಲ್ ಸಿಗಲ್ಲ ಅಂದ್ರೆ ನಾನು ಬರಲ್ಲ. ಬಾಸು, ದುರ್ಗಾ ನೀನು ಸುಮ್ಮನಿರು. ನೋಡಿ ಸರ್, ನೀವು ನಾನೊಬ್ಬನ್ನೇ ಬಿಡಿಸೋ ಪ್ರಯತ್ನ ಮಾಡ್ತೀನಿ ಅಂದರೆ ಆ ಪ್ರಯತ್ನ ಮಾಡಲೇಬೇಡಿ. ದುರ್ಗಾ ಎಷ್ಟು ದಿನ ಜೈಲಲ್ಲಿ ಇರ್ತಾಳೋ ನಾನು ಅಷ್ಟು ದಿನ ಜೈಲಲ್ಲಿ ಇರ್ತೀನಿ ಅಷ್ಟೇ. ಬಾಸು ಏನಾಗಿದೆ ನಿಮ್ಗೆ? ಪುಟ್ ಮೇಡಮ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡಿದ್ರೆ ಹೇಗೆ? ನೀವು ಮೊದಲು ಇಲ್ಲಿಂದ ಹೊರಡಿ. ದುರ್ಗಾ ಅವ್ರನ್ನ ನಾಳೆನೇ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಲ್ಲ. ಶರತ್, ನೀವು ಬನ್ನಿ, ನೀವು ನನ್ನ ಜೊತೆಲಿ. ನೋಡಿ, ನಮ್ಮ ಇನ್ಸ್ಪೆಕ್ಟರ್ ಜಯಸಿಂಹ ಅವ್ರು ಹೇಳಿದ್ರಲ್ವಾ, ಇಲ್ಲಿ ಯಾರ ಇನ್ಫ್ಲೂಯೆನ್ಸು ನಡೆಯಲ್ಲ, ಎಲ್ಲರಿಗೂ ಒಂದೇ ರೂಲ್ಸ್. ಶರತ್ಗಾದರೂ ಅಷ್ಟೇ, ದುರ್ಗಾಗಾದರೂ ಅಷ್ಟೇ. ಆ್ಯಂಡ್ ಮೋರ್ ಓವರ್, ನಾನು ಜಯಸಿಂಹ ಅವ್ರ ಫ್ಯಾನು, ಅವ್ರ ರೂಲ್ಸ್ ಫ್ಯಾನು. ಅವ್ರ ರೂಲ್ಸ್ ಫ್ಯಾನು. ಆ ಫ್ಯಾನ್ ಆಗಿದ್ಕೊಂಡು ನಾನು ರೂಲ್ಸ್ ಬ್ರೇಕ್ ಮಾಡ್ತೀನ? ಹಾಂ ಹೇಳಿ. ಇದ್ದಪ್ಪ ಮಾತು ಅಂದ್ರೆ ಇರ ಒಂದು ಹೃದಯನ ಎಷ್ಟು ಅಂತ ಕದೀತೀರ, ಬಿಟ್ಬಿಡ್ರಿ. ಬಾಸು, ನನ್ನ ಮಾತು ಕೇಳಿ. ನೀವು ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಾನು ದೊಡ್ಡ ರಂಪಾನೆ ಮಾಡ್ಬಿಡ್ತೀನಿ ಅಷ್ಟೇ. ಏನು ರಂಪ ಮಾಡ್ತೀಯಾ? ಏನು ರಂಪ ಮಾಡೋಕ್ಕಾಗುತ್ತೆ ನಿನ್ನ ಹತ್ರ? ನಾನು ಹೇಳ್ತಾ ಇದ್ದೀನಲ್ವಾ, ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಹೋಗ್ಬೇಕು ಅಂದ್ರೆ ಹೋಗ್ಬೇಕಷ್ಟೇ. ಹೋಗಲ್ಲ. ಬಾಸು, ಮೊದ್ಲು ಇಲ್ಲಿಂದ ಹೊರಡಿ.